ಬೆಳಗಾವಿ ರಾಬರಿ ಮಾಸುವ ಮುನ್ನವೇ ಮತ್ತೊಂದು ದರೋಡೆ ಆಗಿದೆ. ಖಾಸಗಿ ಕಂಪನಿಗೆ ಸೇರಿದಂತ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಲೂಟಿಯಾಗಿದೆ. ಹೆದ್ದಾರಿಯಲ್ಲಿ ಬರ್ತಾ ಇದ್ದಂತ ಕಂಟೈನರ್ನಿಂದ ವಸ್ತುಗಳನ್ನ ಕದ್ದಿದ್ದಾರೆ ಖದೀಮರು. ಬೆಳಗಾವಿ ರಾಬರಿ ಮಾಸುವ ಮುನ್ನವೇ ಮತ್ತೊಂದು ದರೋಡೆ ಆಗಿರೋದು. ಖಾಸಗಿ ಕಂಪನಿಗೆ ಸೇರಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಕದ್ದಿದ್ದಾರೆ. ಹೆದ್ದಾರಿಯಲ್ಲಿ ಬರ್ತಾ ಇದ್ದಂತ ಕಂಟೈನರ್ನಲ್ಲಿದ್ದಂತ ವಸ್ತುಗಳನ್ನ ಕದ್ದಿದ್ದಾರೆ. GPS ಡಿವೈಸ್ ಕಟ್ ಮಾಡಿ ಲಾಕ್ ಮುರಿದು 6 ಬಾಕ್ಸ್ಗಳನ್ನ ಕದ್ದಿದ್ದಾರೆ ಖದೀಮರು. ಮೊಬೈಲ್ ಸೇರಿದಂತೆ 25 ಲಕ್ಷ ಮೌಲ್ಯದ ವಸ್ತುಗಳು ಇದ್ವು, ಅವುಗಳನ್ನೆಲ್ಲ ಕದ್ದಿದ್ದಾರೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಮೋಟೆಬೆನ್ನೂರು ಹೆದ್ದಾರಿ ಬಳಿ ಆಗಿರುವಂತಹ ಘಟನೆ ಇದು. ಬೆಂಗಳೂರಿನಿಂದ ಧಾರವಾಡಕ್ಕೆ ಕಂಟೈನರ್ ಹೋಗ್ತಾ ಇತ್ತು. ಬೆಂಗಳೂರಿನಿಂದ ಧಾರವಾಡಕ್ಕೆ ಹೋಗ್ತಾ ಇತ್ತು ಕಂಟೈನರ್. ಮಲ್ಲಿಕ್ ಜಾನ್ ಮುಲ್ಲಾ ಅನ್ನೋರಿಗೆ ಸೇರಿದ ಗೂಡ್ಸ್ ಲಾರಿಯಲ್ಲಿ ಕಳ್ಳತನ ಆಗಿದೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಕಳ್ಳತನ ನಡೆದಿರುವ ಶಂಕೆ ಇದೆ. ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಖದೀಮರ ಬಲೆಗಾಗಿ ಸಿಸಿ ಕ್ಯಾಮೆರಾ ಸೇರಿದಂತೆ ಹಲವೆಡೆ ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆ. ಈಗ ಮೊನ್ನೆ ಬೆಂಗಳೂರಿನಲ್ಲಿ ಒಂದು ATM ದರೋಡೆ, ಅದಾದ ನಂತರ ಕೋಟಿ ಅಂದರೆ 100 ಕೋಟಿ ರೂಪಾಯಿ ಬೆಳಗಾವಿಯಲ್ಲಿ, ಅದೇ ರೀತಿಯಾದಂಥ ಕಂಟೈನರ್ನಲ್ಲಿ ಸಿಕ್ಕಿದ್ದಂಥ ಕೋಟಿ ರೂಪಾಯಿಗಳು. ಸೊ ಅದಾದ ನಂತರ ಈಗ ಮತ್ತೊಂದು ರಾಬರಿ, ಖಾಸಗಿ ಕಂಪನಿಗೆ ಸೇರಿದಂಥ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಲೂಟಿ ಮಾಡಿದ್ದಾರೆ. ಎಲ್ಲಿ? ಈ ರಾಣೆಬೆನ್ನೂರು ಹತ್ರ ಒಂದು ಮೋಟೆಬೆನ್ನೂರು ಅಂತ ಬರುತ್ತೆ. ಅಂದರೆ ಆಲ್ಮೋಸ್ಟ್ ಇದು ಬೆಂಗಳೂರಿನಿಂದ ಪುಣಾವರೆಗೂ ಹೆದ್ದಾರಿ ಇದೆಯಲ್ಲ, NH4 ಹೈವೇ. ಸೊ ಆ ಹೆದ್ದಾರಿಯಲ್ಲೇ ಮೋಟೆಬೆನ್ನೂರು ಹತ್ರ ನಡೆದಿರುವಂಥ ಒಂದು ಘಟನೆ ಇದು. ಸೊ 25 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕದ್ದಿದ್ದಾರೆ. ರಾತ್ರಿ 1 ಗಂಟೆ ಸುಮಾರಿಗೆ ಈ ಒಂದು ಕಳ್ಳತನ ನಡೆದಿದೆ ಅನ್ನೋ ಒಂದು ಮಾಹಿತಿಯೂ ಕೂಡ ಇದೆ. ಬೆಂಗಳೂರಿನಿಂದ ಕಂಟೈನರ್ ಧಾರವಾಡಕ್ಕೆ ಹೋಗ್ತಾ ಇತ್ತಂತೆ. ಸೊ ಆ ಸಂದರ್ಭದಲ್ಲಿ ಲಾರಿಯನ್ನು ಅಥವಾ ಕಂಟೈನರ್ನ ಅಡ್ಡಗಟ್ಟಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನು ನಡೆದಿದೆ, ವಾಸ್ತವಾಂಶದ ಬಗ್ಗೆ ನಮ್ಮ ರಿಪೋರ್ಟರ್ ರಮೇಶ್ ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಬೆಳಗಾವಿಯಲ್ಲಿ ನಡೆದಿರುವಂತಹ ರಾಬರಿ ಕೇಸ್ ಮಾಸುವ ಮುನ್ನವೇ ಈಗ ಹಾವೇರಿ ಜಿಲ್ಲೆಯಲ್ಲಿ ಅಂಥದ್ದೇ ಒಂದು ರಾಬರಿ ಈಗಾಗಲೇ ನಡೆದಿರುವಂತದ್ದು. ಏನು ಹೆದ್ದಾರಿಯ ಖದೀಮರು ಯಾವ ರೀತಿಯಾಗಿರ್ತಕ್ಕಂಥ ಕೈ ಚಳಕವನ್ನು ತೋರಿಸಿ ಸುಮಾರು 25 ಲಕ್ಷಕ್ಕೂ ಅಧಿಕವಾಗಿರ್ತಕ್ಕಂಥ ಒಂದು ಬೆಲೆ ಬಾಳುವಂತಹ ಸಾಮಗ್ರಿಗಳನ್ನ ಕ್ಯಾಂಟರ್ ನಲ್ಲಿ ಈಗಾಗಲೇ ಏನಂತಂದ್ರೆ ಹೊತ್ತೊಯ್ದಿರುವಂತದ್ದು. ಸದ್ಯ ನಾನು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ಬಳಿ ಇರುವಂತಹ ಏನು ಹೆದ್ದಾರಿ ಕಾಣಿಸ್ತಾ ಇದೆ, ಈ ಒಂದು ಹೆದ್ದಾರಿ ಬಳಿಯಲ್ಲಿ ಇರುವಂತದ್ದು. ಅಂದ್ರೆ ಇದೇ ಒಂದು ಮಾರ್ಗದ ಮಧ್ಯೆ ಏನು ಸಂಚರಿಸುವಂತಹ ಅಂದ್ರೆ ಬೆಂಗಳೂರಿನಿಂದ ಧಾರವಾಡಕ್ಕೆ ಶಿಫ್ಟ್ ಆಗುವಂತಹ ಫ್ಲಿಪ್ಕಾರ್ಟಿನ ಒಂದು ಬೆಲೆ ಬಾಳುವಂತಹ ಸಾಮಗ್ರಿಗಳನ್ನ ಈಗಾಗಲೇ ಇದೇ ಒಂದು ಹೆದ್ದಾರಿಯಲ್ಲಿ ಅದು ಈಗಾಗಲೇ ಕಳ್ಳತನ ಮಾಡಿರುವಂತದ್ದು. ಅದು ಕೂಡ ರನ್ನಿಂಗ್ ಅಲ್ಲೇ ಇರುವಂತಹ, ಇಲ್ಲೇನು ನನ್ನ ಬಲಭಾಗದಲ್ಲಿ ಕಾಣಿಸ್ತಾ ಇದೆ, ಈ ಒಂದು ವಾಹನದಲ್ಲಿ ಇರುವಂತಹ ಸುಮಾರು 6 ಬಾಕ್ಸಕ್ಕೂ ಅಧಿಕ ಬಾಕ್ಸ್ಗಳನ್ನು ಈಗಾಗಲೇ ಕದ್ದುಕೊಂಡು ಹೋಗಿರುವಂತದ್ದು. ಆ ಬಾಕ್ಸ್ ಒಳಗಡೆ ಏನಂತಂದ್ರೆ ಬೆಲೆ ಬಾಳುವಂತಹ ಆರ್ಡರ್ ಮಾಡಿರುವಂತಹ ಈಗ ಮೊಬೈಲ್ಗಳಾಗಿರ್ಬೋದು, ಬೇರೆ ಬೇರೆ ಪರಿಕರಗಳಾಗಿರ್ಬೋದು, ಅಥವಾ ಬೆಲೆ ಬಾಳುವಂತಹ ವಸ್ತುಗಳಾಗಿರ್ಬೋದು. ಸೊ ಎಲ್ಲವೂ ಕೂಡ ಈಗಾಗಲೇ ಕದ್ದಿರುವಂತದ್ದು. ಸೊ ಇಲ್ಲಿ ಒಳಗಡೆ ಕೂಡ ನೀವೇನು ನೋಡ್ತಾ ಇದ್ದೀರಿ, ಇಲ್ಲಿರುವಂತಹ ಏನು ಮಾಲ್ ಇತ್ತು, ಅಂದ್ರೆ ಈ ಒಂದು ಮಾಲ್ ಈಗಾಗಲೇ ಸಂಪೂರ್ಣವಾಗಿ ಈಗಾಗಲೇ ಕಳ್ಳತನ ಆಗಿರ್ಬೋದೇ. ಆದ್ರೆ ಉಳಿದಿರ್ತಕ್ಕಂಥ ಉಳಿದ ಮಾಲನ್ನು ಈಗಾಗಲೇ ಅವ್ರು ಬೇರೆ ಕಡೆ ಶಿಫ್ಟ್ ಆಗಿದೆ. ಸೊ ಹೀಗಾಗಿ ಇಲ್ಲಿ ಈಗ ಮಲ್ಲಿಕ್ ಅನ್ನುವಂಥವ್ರು ಇಲ್ಲೇನಿದ್ದಾರೆ, ಸೊ ಇವರಿಗೆ ಸಂಬಂಧಪಟ್ಟಂತಹ ಗಾಡಿ ಇದಾಗಿದ್ದು ರನ್ನಿಂಗ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗ್ಲಿಲ್ವಾ ಸೊ ಒಳಗಡೆ ಏನೇನಿತ್ತು ಅಂತ? ಅಲ್ಲಿ ಒಳಗಡೆ ಏನಿತ್ತು ನಮ್ಗೆ ಗೊತ್ತಿರಾಕಿಲ್ಲ ಸರ್. ಅಲ್ಲಿ ಆಮೇಲೆ ರನ್ನಿಂಗ್ ವಾಲ್ ಬರುವಾಗ್ರೆ ಸರ್ ರಾತ್ರಿ ಲಾಸ್ಟ್ ಶನಿವಾರ ರಾತ್ರಿ 1 ಗಂಟೆಗೆ 1 ತಾರೀಕು 1 ಗಂಟೆಗೆ ನಮ್ಗೆ ನಮ್ಮ ಟ್ರ್ಯಾಕಿಂಗ್ ಟೀಮ್ದವ್ರು ಫೋನ್ ಹಚ್ಚಿದ್ರಿ ಸರ್. ಲಿಂಕ್ ಇಟ್ GPS ಲಾಕ್ ಕಟ್ ಆಗಿತ್ತು ಅಂತ. ಅವಾಗ ಗೊತ್ತಾಯ್ತು ನಮ್ಗೆ ಕಟ್ ಆಗಿತ್ತು ಅಂತ ಹೇಳಿಸಿ ಅದೇ ಚೆಕ್ ಮಾಡ್ಬೇಕಂತ ಹೇಳಿಸಿ ನಾವು ಅಲ್ಲಿ ನಿಲ್ಬೇಕಂದ್ರೆ ಎಲ್ಲಾ ಗುಡ್ದಾಗಂತೂ ನಾನು ನಿಲ್ಲಿಲ್ರಿ ಸರ್. ಗುಡ್ದಾಗಂತೂ ನಿಲ್ಲಿಲ್ರಿ, ಹಂಗ ಬಂದ್ರಿ ಮುಂದ. ಮತ್ತೆ ನಮ್ಮ ಫ್ರೆಂಡ್ ಒಬ್ರು ಗಾಡಿ ಬರ್ತಾ ಇತ್ತು, ಅವ್ರಿಗೆ ಫೋನ್ ಹಚ್ಚಿದ್ರಿ ಸರ್. ಅವ್ರಿದ್ದವ್ರ ಮುಂದೆ ಬಂದ್ ಕಿಸಿ ಮುಂದೆ ಇಲ್ಲಿ ಪಂಪ್ ಇದೆ, ಪಂಪ್ನ್ಯಾಗ ಹಾಕೋಣ ಅಂತೇಳಿ ಗಾಡಿ ಒಳಗೆ ಹಾಕಿದ್ರಿ ಸರ್.
ಕಂಪ್ನಿ ಒಳಗೆ ಹಾಕಿದ್ವಿ. ಒಳಗೆ ಹಾಕ್ಬೇಕಂದ್ರೆ ನಾವು ನೋಡಿದ್ವಿ ಸರ್, GPS ಲಾಕ್ ಕಟ್ ಆಗಿತ್ತು, ಸೀಲ್ ಕಟ್ ಆಗಿದ್ರು ಸರ್. ಹಾ. So, ಒಳಗಡೆ ಏನೇನಿತ್ತು, ಒಳಗಡೆ ಎಷ್ಟು ಬಾಕ್ಸ್ ಗಳವಾಗಿದ್ದವು, ಅಂದಾಜು ಎಷ್ಟು ಮೌಲ್ಯ ಅಂತ? ಟೋಟಲ್ ಎಷ್ಟಿತ್ತು ನಮ್ಗೆ ಗೊತ್ತಿರಾಕಿಲ್ರಿ ಅವಾಗ. ಆಮೇಲೆ ನಾವು ಫೋನ್ ಹಚ್ಕಿಸಿ ಟ್ರಾನ್ಸ್ಪೋರ್ಟ್ದವ್ರು ಕರೆದಿದ್ವಿ. ಅವಾಗ ಖಾಲಿ ಮಾಡಿ ಬಳಕ ನಮ್ಗೆ ಗೊತ್ತಾಗಿದ್ರಿ 6 ಬಾಕ್ಸ್ ಖಾಲಿ ಆಗಿವಂತೀವಿ. ಆದಷ್ಟು ಬೇಗನೆ ಸಂಬಂಧಪಟ್ಟಂತಹ ಪೊಲೀಸರು ಇದನ್ನ ಸೂಕ್ತವಾಗಿ ತನಿಖೆ ಮಾಡಿಸಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಇಂತಹ ಗ್ಯಾಂಗ್ ಅನ್ನ ಹಿಡಿದು ಅವ್ರಿಗೆ ನ್ಯಾಯ ಕೊಡಿಸಬೇಕು ಅನ್ನುವಂಥದ್ದು ಗ್ಯಾರಂಟಿ ನ್ಯೂಸ್ ನ ಕಳಕಳಿ. ಹಾವೇರಿಂದ RMS BH, ಗ್ಯಾರಂಟಿ ನ್ಯೂಸ್.